ತನಿಖೆ ಆದಾಗ ಪರ ವಿರೋಧ ಚರ್ಚೆ ಆಗುತ್ತೆ ಅಲ್ವಾ ಗುರು? ಆಗುತ್ತೆ, ಆಗಲಿ. ತನಿಖೆ ಎಲ್ಲ ಆಗಿ CIT SIT ವರದಿ ಕೊಟ್ಟ ಮೇಲೆ ನೋಡೋಣ. ಅದು ಅಂದರೆ ನಾವು ಪೂರ್ಣ ಪ್ರಮಾಣದಲ್ಲಿ ಆತ್ಮಹತ್ಯೆನ ನಿಲ್ಲಿಸಬೇಕು ಅನ್ನೋವಂಥ ಆಲೋಚನೆ ಇರ್ತಕ್ಕಂಥ ಸರ್ಕಾರ ಮತ್ತು ನಮ್ಮ ಪಕ್ಷ. ನಾವು 5 ಗ್ಯಾರಂಟಿ ಕೊಟ್ಟಂಥದ್ದೇ ಬೇಸಿಕಲಿ ಜನರು ಎಲ್ಲರೂ ಸಹ ಯಾವುದೇ ಭಯ ಭೀತಿ ಇಲ್ಲದೆ ಊಟ ಮಾಡಬೇಕು, ಜೀವನ ಮಾಡಬೇಕು. ಏನೇ ಅವ್ರಿಗೆ ಜಮೀನು ಇಲ್ಲದೆ ಇದ್ರೂ ಅವ್ನಿಗೆ ಕರೆಂಟ್ ಬಿಲ್ ಕಟ್ಟಂಗಿಲ್ಲ. ಸೊ 10 kg ಅಕ್ಕಿ ತೊಗೋಬೇಕು, 2,000 ರೂಪಾಯಿ ಖರ್ಚಿಗೆ ಇಟ್ಕೋಬೇಕು, ನೆಮ್ಮದಿಲಿ ಊಟ ಮಾಡಬೇಕು. ವಯಸ್ಸಾದಮೇಲೆ ಅವರು ಕೆಲಸ ಮಾಡೋಕ್ಕಾಗಲ್ಲ, ಎಲ್ಲರೂ ಹೋಗಬೇಕು ಅಂದರೆ ಬಸ್ಸಲ್ಲಿ ಓಡಾಡಬೇಕು. ಸೊ ಇಷ್ಟಾದ್ರೂ ಆಗ್ತಾಯಿದೆ. ಕೋಲಾರದಲ್ಲಿ 0 ಇದೆ, ಹಾವೇರಿನಲ್ಲಿ ತಪ್ತಾ ಇಲ್ಲ. ಇದಕ್ಕೆ ಸಾಕಷ್ಟು ಚರ್ಚೆ ಆಗಿದೆ ಸರ್ಕಾರದ ಹಂತದಲ್ಲಿ. ಇದು ಯಾವ ಕಾರಣಕ್ಕೆ ಆಗ್ತಾಯಿದೆ, ಏನಕ್ಕೆ ಆಗ್ತಾಯಿದೆ ಅನ್ನೋದನ್ನು ಒಂದು ಇನ್ವೆಸ್ಟಿಗೇಷನ್ ಮಾಡಬೇಕು ಅಂತ ಪೊಲೀಸ್ಗೂ ಒಂದು ವರದಿಯನ್ನು ಮಾನ್ಯ ಮುಖ್ಯಮಂತ್ರಿಯವರು ಕೇಳಿದರು. ಅದಾದಮೇಲೆ ಪೊಲೀಸ್ ವರದಿ ಬಂದ ಮೇಲೆ ಒಂದು ಏಜೆನ್ಸಿಗೆ ಕೊಟ್ಟು ತನಿಖೆ ಆಗಬೇಕು ಅಂತಲೂ ಆಲೋಚನೆ ಮಾಡಿದರು. ಮುಖ್ಯಮಂತ್ರಿಯವರು ಯಾವ ಹಂತದಲ್ಲಿದೆ ಅಂತ ನಾನು ಅದನ್ನು ಮಾತಾಡೋಕ್ಕಾಗಿಲ್ಲ, ಮಾತಾಡ್ತೀನಿ. ಬಟ್ ಆದರೆ ಮೊದಲಿಗಿಂತ ಕಡಿಮೆ ಆಗಿದೆ. ಐ ಆಮ್ ನಾಟ್ ಹ್ಯಾಪಿ. ಕಡಿಮೆ ಆಗಿದೆ ಅನ್ನೋದು ಖುಷಿ ಅಲ್ಲ, ಅದು ನಿಲ್ಲಬೇಕು ಅನ್ನೋದು ನಮ್ಮ ಅದಕ್ಕೆ. ತನಿಖೆ ಆದಾಗ ಪರ ವಿರೋಧ ಚರ್ಚೆ ಆಗುತ್ತೆ ಅಲ್ವಾ ಗುರು? ಆಗುತ್ತೆ, ಆಗಲಿ. ತನಿಖೆ ಎಲ್ಲ ಆಗಿ CIT SIT ವರದಿ ಕೊಟ್ಟ ಮೇಲೆ ನೋಡೋಣ. ಅದು ಅಂದರೆ ನಾವು ಪೂರ್ಣ ಪ್ರಮಾಣದಲ್ಲಿ ಆತ್ಮಹತ್ಯೆನ ನಿಲ್ಲಿಸಬೇಕು ಅನ್ನೋವಂಥ ಆಲೋಚನೆ ಇರ್ತಕ್ಕಂಥ ಸರ್ಕಾರ ಮತ್ತು ನಮ್ಮ ಪಕ್ಷ. ನಾವು 5 ಗ್ಯಾರಂಟಿ ಕೊಟ್ಟಂಥದ್ದೇ ಬೇಸಿಕಲಿ ಜನರು ಎಲ್ಲರೂ ಸಹ ಯಾವುದೇ ಭಯ ಭೀತಿ ಇಲ್ಲದೆ ಊಟ ಮಾಡಬೇಕು, ಜೀವನ ಮಾಡಬೇಕು. ಏನೇ ಅವ್ರಿಗೆ ಜಮೀನು ಇಲ್ಲದೆ ಇದ್ರೂ ಅವ್ನಿಗೆ ಕರೆಂಟ್ ಬಿಲ್ ಕಟ್ಟಂಗಿಲ್ಲ. ಸೊ 10 kg ಅಕ್ಕಿ ತೊಗೋಬೇಕು, 2,000 ರೂಪಾಯಿ ಖರ್ಚಿಗೆ ಇಟ್ಕೋಬೇಕು, ನೆಮ್ಮದಿಲಿ ಊಟ ಮಾಡಬೇಕು. ವಯಸ್ಸಾದಮೇಲೆ ಅವರು ಕೆಲಸ ಮಾಡೋಕ್ಕಾಗಲ್ಲ, ಎಲ್ಲರೂ ಹೋಗಬೇಕು ಅಂದರೆ ಬಸ್ಸಲ್ಲಿ ಓಡಾಡಬೇಕು. ಸೊ ಇಷ್ಟಾದ್ರೂ ಆಗ್ತಾಯಿದೆ. ಕೋಲಾರದಲ್ಲಿ 0 ಇದೆ, ಹಾವೇರಿನಲ್ಲಿ ತಪ್ತಾ ಇಲ್ಲ. ಇದಕ್ಕೆ ಸಾಕಷ್ಟು ಚರ್ಚೆ ಆಗಿದೆ ಸರ್ಕಾರದ ಹಂತದಲ್ಲಿ. ಇದು ಯಾವ ಕಾರಣಕ್ಕೆ ಆಗ್ತಾಯಿದೆ, ಏನಕ್ಕೆ ಆಗ್ತಾಯಿದೆ ಅನ್ನೋದನ್ನು ಒಂದು ಇನ್ವೆಸ್ಟಿಗೇಷನ್ ಮಾಡಬೇಕು ಅಂತ ಪೊಲೀಸ್ಗೂ ಒಂದು ವರದಿಯನ್ನು ಮಾನ್ಯ ಮುಖ್ಯಮಂತ್ರಿಯವರು ಕೇಳಿದರು. ಅದಾದಮೇಲೆ ಪೊಲೀಸ್ ವರದಿ ಬಂದ ಮೇಲೆ ಒಂದು ಏಜೆನ್ಸಿಗೆ ಕೊಟ್ಟು ತನಿಖೆ ಆಗಬೇಕು ಅಂತಲೂ ಆಲೋಚನೆ ಮಾಡಿದರು. ಮುಖ್ಯಮಂತ್ರಿಯವರು ಯಾವ ಹಂತದಲ್ಲಿದೆ ಅಂತ ನಾನು ಅದನ್ನು ಮಾತಾಡೋಕ್ಕಾಗಿಲ್ಲ, ಮಾತಾಡ್ತೀನಿ. ಬಟ್ ಆದರೆ ಮೊದಲಿಗಿಂತ ಕಡಿಮೆ ಆಗಿದೆ. ಐ ಆಮ್ ನಾಟ್ ಹ್ಯಾಪಿ. ಕಡಿಮೆ ಆಗಿದೆ ಅನ್ನೋದು ಖುಷಿ ಅಲ್ಲ, ಅದು ನಿಲ್ಲಬೇಕು ಅನ್ನೋದು ನಮ್ಮ